Hello friends, welcome to Smile Talk Paramedical channel. Friends, KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ಬರುವಂತೆ ಮಾಡಿದ್ದಾರೆ. UG ನೀಟ್ 2024 ಅರ್ಹತಾ ಪರೀಕ್ಷೆ ಮಾತ್ರ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳ ಗಮನಕ್ಕೆ ಅಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗೆಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂತಂದ್ರೆ ಕನ್ಫ್ಯೂಷನ್ ಮಾಡಿಕೊಂಡು ಯಾರು ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ MBBS, ಡೆಂಟಲು, ಆಯುಷ್ ಈ ಕೋರ್ಸ್ಗಳಿಗೆ ಒಂದು UG ನೀಟನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಂದು CET ಇದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಕಿ ವೆಬ್ಸೈಟ್ ಇದಕ್ಕೆ ಹೋಗಿ ಕಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೆ ಸ್ಪಷ್ಟೀಕರಣ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ ಕೆದವರು ಯಾರೆಲ್ಲ ಅಭ್ಯರ್ಥಿಗಳು ಈ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಯ್ಕೆ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಥವ್ರುಗಳು UG ನೀಟ್ ಹಾಜರಾಗುತ್ತಿರುವ ಅಭ್ಯರ್ಥಿಗಳಿಗೆ UG CET ಪ್ರವೇಶ ಪತ್ರ ಪ್ರಾಧಿಕಾರದಿಂದ ನೀಡಲಾಗುವುದಿಲ್ಲ. ಅಂದರೆ ನೀಟ್ಗೆ ಎಕ್ಸಾಮ್ ಅಟೆಂಡ್ ಆಗ್ತಾ ಇದ್ದಾರೆ, ಆದರೆ CETದ ಹಾಲ್ ಟಿಕೆಟ್ ಅವರಿಗೆ ಯೂಸ್ ಆಗೋದಿಲ್ಲ. ಹೀಗಾಗಿ ನಾವು ವೆಬ್ಸೈಟಲ್ಲಿ ಅದನ್ನು ಅಪ್ಡೇಟ್ ಮಾಡಿಲ್ಲ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡಲಿಕ್ಕೆ ಹೋಗಬೇಡಿ ಅಂತ ಇಲ್ಲಿ ಒಂದು ಆದೇಶದ ಮುಖಾಂತರ ಇದು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಂತಂದರೆ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ವಿಜ್ಞಾನಿ, ಹೋಮಿಯೋಪತಿಕ್ ಪ್ರವೇಶಕ್ಕೆ ನೀವೇನಾದರೂ ನೀಟ್ ಫಲಿತಾಂಶ ಪ್ರಕಟವಾದ ನಂತರ ಪರಿಶೀಲನಾ ಪತ್ರ ಪಡೆಯಲು ಕಾರ್ಯವನ್ನು ಆರಂಭಿಸಲಾಗುವುದು. ಅಂಥ ಟೈಮಲ್ಲಿ ಕೌನ್ಸಿಲಿಂಗ್ ಟೈಮನ್ನು ನಾವು ಆರಂಭಿಸ್ತೀವಲ್ಲ, ಆ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಪರಿಶೀಲನಾ ಪತ್ರ ಅವನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೇವೆ. ಆದರೆ ಇವಾಗ ನೀವು KCET ಹಾಲ್ ಟಿಕೆಟ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಒಂದು ಆದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ.